ನೌಕರರ ಸಂಘ ಪ್ರತಿಭಟನೆ ಮಾಡ್ತೀವಿ ಭೇಟಿ ಕೊಟ್ಟಿದ್ದಾರೆ. ಏನು ಈಗ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ನೌಕರರು ಇವತ್ತು ಅವರು ಮುಷ್ಕರ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನಾಗಿದೆ, ಕೆಲವು ಪಿ ಡಿ ಒಗಳು, ಸೆಕ್ರೆಟ್ರಿಗಳು ಅವ್ರಿಗೆ ನೇರವಾಗಿ ಸರ್ಕಾರ ಸ್ಯಾಲ್ರಿ ಕೊಡುತ್ತೆ. ನಂತರ ಇನ್ನೊಂದು ಕ್ಯಾಡರ್ ಏನಿದೆ, ಬಿಲ್ಲಿಂಗ್ ಆಗ್ಬೋದು ಅಥವಾ ವಾಟರ್ ಮ್ಯಾನ್ ಆಗ್ಬೋದು ಅಥವಾ ಡೇಟಾ ಎಂಟ್ರಿ ಆಪ್ರೇಟರ್ ಇದ್ದಾರಲ್ಲ, ಸೊ ಅವ್ರಿಗೆ ಸ್ಥಳೀಯವಾಗಿ ಗ್ರಾಮ ಪಂಚಾಯತಿಯವರೇ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿ ಅವ್ರಿಗೆ ಕೊಡ್ತಾ ಇದ್ದಾರೆ. ಬಟ್ ಏನಾಗಿದೆ, ಅವ್ರಿಗೆ ಪ್ರತಿ ವರ್ಷ ಅವ್ರದ್ದು ಸ್ಯಾಲ್ರಿ ಇನ್ಕ್ರೀಸ್ ಆಗ್ತಾಯಿಲ್ಲ. ಪರ್ಟಿಕ್ಯುಲರ್ಲಿ ಯಾರ್ದು ಡಿ ಇ ಓಸ್ಗೆ, ನಂತರ ಬಿಲ್ ಕಲೆಕ್ಟರ್ಸ್ಗೆ, ನಂತರ ವಾಟರ್ ಮ್ಯಾನ್ ಅವ್ರಿಗೆ ಇವಾಗ ಏನಾಗುತ್ತೆ, ಇವತ್ತು ಸೇರಿದವ್ರಿಗೂ 17,000 ಇರುತ್ತೆ. ಇನ್ನು 5 ರಿಂದ 10 ವರ್ಷ ಕೆಲಸ ಮಾಡಿದವ್ರಿಗೂ 17,000ನೇ ಇರುತ್ತೆ. ಹೀಗಾಗಿ ಒಂದು ಸ್ಲ್ಯಾಬ್ ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡೋದು ಬೆಟರು. ಅಂದರೆ ಏನು, 0 to 2 years ಕೆಲಸ ಮಾಡಿದವ್ರಿಗೆ ಇಷ್ಟು ಸ್ಯಾಲ್ರಿ, ದೆನ್ 2 to 5 yearsಗೆ ಇದು ಮಾಡಿದವ್ರಿಗೆ ಇನ್ನೊಂದು ಪೇ ಬ್ಯಾಂಡು ಅಥವಾ ಪೇ ಸ್ಕೇಲು, ಆ ಥರ ಇದ್ದರೆ ಅನುಕೂಲ ಆಗುತ್ತೆ. ಅದರ್ವೈಸ್ ಏನಾಗುತ್ತೆ, ಇವತ್ತು ಈಗ ನಮಗೆ ಎಲ್ಲ ಪದಾರ್ಥಗಳ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ, ಬದುಕು ನಡೆಸೋದು ಕಷ್ಟ ಇದೆ, ಅವ್ರಿಗೂ ಮಕ್ಕಳು ವಿದ್ಯಾಭ್ಯಾಸ ಎಲ್ಲ ನೋಡ್ಕೋಬೇಕಾಗುತ್ತೆ. ಸೊ ಅವರ ಬೇಡಿಕೆಗಳು ಸಮಂಜಸವಾಗಿದೆ, ನ್ಯಾಯಬದ್ಧವಾಗಿದೆ ಅಂತ ನನಗನ್ಸುತ್ತೆ. ಹೀಗಾಗಿ ನಾನು ಕೂಡ ನಮ್ಮ RDPR ಮಂತ್ರಿಗಳಾದಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವ್ರ ಜೊತೆನೂ ಮಾತಾಡ್ತೇನೆ, ಒಂದು ಪತ್ರನೂ ಬರೀತೇನೆ. ಸರ್, ಅವರು ಪ್ರತಿಭಟನೆ ಮಾಡ್ತಿರೋದು ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ಯಾಕಂದರೆ ಕಂದಾಯ ಇಲಾಖೆಯಲ್ಲಿ ಕೆಲಸಗಳು ಪ್ರತಿನಿತ್ಯ ಸಾವಿರಾರು ಸಾರ್ವಜನಿಕರು ಬರ್ತಾ ಇರ್ತಾರೆ. ಅವ್ರಿಗೆ ಕೆಲಸಗಳಾಗ್ತಾರೆ, ಸಮಸ್ಯೆ ಆಗ್ತಾ ಇದೆ. ಸಮಸ್ಯೆ ಬೇಗ ಬಗೆಹರಿದ್ರೆ ಅವ್ರಿಗೂ ಅನುಕೂಲ ಆಗೋದು. ಅದು ನಿಜ. ಈ ಸಮಸ್ಯೆಗಳಿಗೆ ಅಟ್ಲೀಸ್ಟು ಒಂದು ಕಮಿಟಿನ ಅಪಾಯಿಂಟ್ ಮಾಡಿ ರಿವ್ಯೂ ಮಾಡಬೇಕಾಗುತ್ತೆ ಇಂಥ ಸಂದರ್ಭದಲ್ಲಿ. ಯಾಕೆಂದರೆ ಅವ್ರಿಗೂ ಒಂದು ಆಶ್ವಾಸನೆ ಕೊಟ್ಟು ಒಂದು ಕಮಿಟಿನ ಅಪಾಯಿಂಟ್ ಮಾಡಿ ಅದರದ್ದು ರಿಪೋರ್ಟ್ ತೊಗೊಂಡು ಹಂತ ಹಂತವಾಗಿ ಅದನ್ನು ಜಾರಿಗೆ ಮಾಡಬೇಕಾಗುತ್ತೆ.